ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೂ ಅಷ್ಟೇ ಊರಿನ ವ್ಲಾಗೇ ಆಗಿರುತ್ತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೊಸಿಗೆ ಎಲ್ಲ ಹಾಕಿದ ಮೇಲೆ ಯಾವ ಥರ ಎಲ್ಲ ಮಾಡಿದರು ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ಇರುತ್ತೆ. ಈ ಹಿಂದಿನ ದಿನ ಎಲ್ಲನೂ ನೋಡಿರ್ತೀರ, ನೋಡದೇ ಇದ್ದರೆ ಹೋಗಿ ನೋಡ್ಕೊಂಬನ್ನಿ. ಇನ್ನೂ ತುಂಬಾ ಚೆನ್ನಾಗಿದ್ದಾವೆ ಊರಿನ ವಿಡಿಯೋಗಳು. ಒಂದು 6-7 ವಿಡಿಯೋಗಳಿದ್ದಾವೆ. ಎಲ್ಲನೂ ಅಷ್ಟೇ ನಮ್ಮೂರಲ್ಲಿ ಯಾವ ಥರ ಎಲ್ಲ ಪೂಜೆ ಆಯಿತು, ಏನೇ ಆಯಿತು, ಹೇಗೆ ಮಾಡಿದರು, ಯಾರ್ಯಾರಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋದಲ್ಲೂ ಇದ್ದಿರುತ್ತೆ. ಹೋಗಿ ಚೆಕ್ಔಟ್ ಮಾಡಿಕೊಂಡು ಬನ್ನಿ ನೋಡಿ. ಇದು ಬಂದ್ಬಿಟ್ಟು ಈ ಹಿಂದಿನ ದಿನ ಹೊಸ್ಗೆ ಕಾರ್ಯಕ್ರಮ ಆಯ್ತಲ್ವ, ಎಲ್ಲನೂ ತಟ್ಟೆಗಳೆಲ್ಲ ಅಲ್ಲೇ ಇಟ್ಟು ಎಲ್ಲನೂ ಬಂದಿದ್ರಲ್ವ, ಅದನ್ನು ತಗೊಳ್ಳೋಕ್ಕೆ ಹಾಗೆ ದೇವ್ರನ್ನ ಅಂದರೆ ನೆಕ್ಸ್ಟ್ ಡೇ ಹಾಗೆ ಹೋಗಿ ತೆಗಿಬಾರ್ದು, ಮತ್ತು ಹಾಡು ಎಲ್ಲನೂ ಹೇಳಿ ಅದು ಒಂದು ಪದ್ಧತಿ ಇದೆ, ಆ ಥರ ತೆಗಿಬೇಕು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನೈಟಲ್ಲಿ ಮಂಗಳವಾರ ಆಗಿರುತ್ತೆ ಇದು. ಬಂದು ಇವಾಗ ಎಲ್ಲ ಅವ್ರವ್ರ ತಟ್ಟೆಗಳೆಲ್ಲ ತಗೊಂಡೋಗಿ ಮತ್ತು ಇವಾಗ ಏನೆಲ್ಲ ಶಾಸ್ತ್ರ ಮಾಡಬೇಕು ಅವೆಲ್ಲನೂ ಮಾಡ್ತಾಯಿದ್ದಾರೆ. ಹಾಗೆ ಆವತ್ತು ಬಂದ್ಬಿಟ್ಟು ನನ್ನ ಮಗ, ನಮ್ಮ ಅಕ್ಕ, ನಮ್ಮಮ್ಮ ಇವರು ಹೋಗಿದ್ದರು. ನಾನು ಇನ್ನು ಆವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಅದು ಇದು ಇರುತ್ತಲ್ವ, ಅದಕ್ಕೋಸ್ಕರ ನಾನು ಹೋಗಿರಲಿಲ್ಲ ದೇವಸ್ಥಾನದ ಹತ್ರ, ಇಲ್ಲೇ ಇದ್ದೆ. ಆವತ್ತು ನಮ್ಮ ಅಕ್ಕ ಆ ಥರ ನಾನ್ ವೆಜ್ ಏನು ತಿನ್ನೋದಿಲ್ಲ ಮಂಗಳವಾರ, ಅದಕ್ಕೋಸ್ಕರ ನಮ್ಮ ಅಕ್ಕನ ಕಳಿಸಿದ್ದು. ಇಲ್ಲಿ ನೋಡಿ ಎಲ್ಲನೂ ಪೂಜೆ ಎಲ್ಲ ಆಗ್ತಾಯಿದೆ. ಸೋಮವಾರ ನೈಟಲ್ಲಿ ಬಾಗಿಲು ಹಾಕ್ಕೊಂಡು ಹೊಸ್ಗೆ ಎಲ್ಲನೂ ಅಂದರೆ ಶಾಸ್ತ್ರ ಎಲ್ಲನೂ ಮಾಡಿ ಹಾಕಿ ಬಂದಿದ್ದು. ಇವತ್ತು ಮಂಗಳವಾರ ತೆಗೆದು ಅವ್ರವ್ರ ತಟ್ಟೆಗಳು ತಗೊಂಡೋಗಿ ಏನೆಲ್ಲ ಶಾಸ್ತ್ರ ಇದೆ ಅದೆಲ್ಲನೂ ಮಾಡ್ತಾಯಿದ್ದಾರೆ. ನೀವು ಇದೇ ಮೊದಲು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಈ ಹಿಂದೆ ವಿಡಿಯೋಗಳು ತುಂಬಾ ಇದ್ದಾವೆ, ಹೋಗಿ ನೋಡಿಕೊಂಡು ಬನ್ನಿ. ನಮ್ಮೂರು ವಿಡಿಯೋಗಳು ತುಂಬಾ ಚೆನ್ನಾಗಿದ್ದಾವೆ. ದೇವಸ್ಥಾನದ ವಿಡಿಯೋಗಳು ಎಲ್ಲ, ಶ್ರೀ ಚೆನ್ನಕೇಶವ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇದು. ಇದರಲ್ಲಿ ಬಂದ್ಬಿಟ್ಟು ಕಲ್ಯಾಣೋತ್ಸವ ಅಂತ ಎಲ್ಲನೂ ಮಾಡಿದರು. ಈ ಹಿಂದಿನ ದಿನ ಎಲ್ಲನೂ 2 ಡೇಸಿಂದನೂ ಮಾಡಿದರು, ಆದರೆ ನಾನು ಶನಿವಾರದಿಂದ ತೆಗೆದಿರೋ ಅಂಥ ವಿಡಿಯೋಗಳು ಇದ್ದಾವೆ. ಶನಿವಾರದಿಂದ ಕಲ್ಯಾಣೋತ್ಸವ ಅಂತ ಎಲ್ಲ ಹಿಡಿದಿದ್ದು, ಅವತ್ತೆಲ್ಲ ಯಾವ ಥರ ಎಲ್ಲ ಫಂಕ್ಷನ್ ಇತ್ತು, ಏನು ಹೇಗೆ, ಆವತ್ತಿಂದ ನೆಕ್ಸ್ಟು ಬ್ರಹ್ಮರಥೋತ್ಸವ, ನೆಕ್ಸ್ಟ್ ಬಂದ್ಬಿಟ್ಟು ಇದು ವಸಂತೋತ್ಸವ, ಇವತ್ತು ಬಂದ್ಬಿಟ್ಟು ಹೊಸ್ಗೆ, ಈ ಥರ ಎಲ್ಲನೂ ವಿಡಿಯೋಗಳೂ ಹಾಕಿದ್ದೀನಿ. 2 ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತ ಹೇಳಿಬಿಟ್ಟು ಎಲ್ಲನೂ ಹೋಗಿ ನೋಡ್ಕೊಂಬನ್ನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಹಳೆಯ ಪದ್ಧತಿಗಳು ಯಾವ ಥರ ಎಲ್ಲ ಹಳ್ಳಿ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ, ಏನು ಹೇಗೆ ಅಂತೇಳ್ಬಿಟ್ಟು ಅದೂ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ನೀವು ಎಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇರೋವರೆಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಕೆಲವರೆಲ್ಲ ಹೇಳ್ತಾ ಇರ್ತೀರ ನಿಮ್ಮ ವಿಡಿಯೋಗಳನ್ನ ನೋಡ್ತೀವಿ ಅಂತ, ಆವಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ನನ್ನ ವಿಡಿಯೋಸ್ ನೋಡ್ತಾ ಇರೋವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗಳು ಯಾರಾದರೂ ನಮ್ಮ ಊರಿನವರು ನೋಡ್ತಾ ಇದ್ದರೆ ನಾನು ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಇದು ನಮ್ಮೂರು, ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ತುಂಬ ವರ್ಷಗಳು ಕಳೆದ ಮೇಲೆ ಈ ಥರ ಎಲ್ಲ ಪೂಜೆಗಳೆಲ್ಲ ಆಗ್ತಾ ಇರೋದಲ್ವ, ಅದೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮೂರು, ನಮ್ಮ ದೇವಸ್ಥಾನ, ನಮ್ಮೂರಲ್ಲಿ ಪೂಜೆ ಆಗ್ತಾ ಇರೋದು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರನೇ ಯಾರಾದರೂ ನೋಡದೇ ಇದ್ದರೆ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ಕೊತಾ ಇದ್ದೇನೆ. ಅದೇ ಹೊಸ್ಗೆ ಎಲ್ಲನೂ ತೊಗೊಂಡೋಗಿದ್ರಲ್ವ, ಅದನ್ನು ಎಲ್ಲನೂ ಅರ್ಧ ಎಲ್ಲನೂ ತೊಗೊಂಡು ಪ್ರಸಾದ ಥರ ಅದನ್ನೇ ಎಲ್ಲನೂ ಕೊಟ್ಟು ಅವರ ತಟ್ಟೆಗಳೆಲ್ಲನೂ ತಗೊಂಡು ಹೋಗೋ ಥರ ಇಲ್ಲಿ. ಇನ್ನು ಅಲ್ಲಿ ಸ್ವಾಮಿಯವರು ಏನೇನೋ ಪೂಜೆ ಕಾರ್ಯಕ್ರಮ ಯಾವ ಥರ ಮಾಡಬೇಕು, ಆರತಿ ಎಲ್ಲನೂ ಬೆಳಗ್ಗೆ ಎಲ್ಲನೂ ಆ ಥರ ಎಲ್ಲನೂ ಆಗ್ತಾಯಿದೆ. ಎಲ್ಲ ದೇವರ ಕಾರ್ಯಕ್ರಮವೂ ತುಂಬಾ ಚೆನ್ನಾಗಾಯಿತು. ಇದೇ ಫಸ್ಟ್ ಟೈಮು ನಮ್ಮೂರಲ್ಲಿ ಆ ಥರ ಎಲ್ಲ ಆಗಿದ್ದಂಥದ್ದು ನಾನು ನೋಡಿರೋವಂಥದ್ದು. ಹೋದ ಸಲ ಎಲ್ಲನೂ ಬರೋಕ್ಕಾಗಿರಲಿಲ್ಲ. ಈ ಸಲ ಅಂತೂ ಕಂಪ್ಲೀಟಾಗಿ 3ನೇ ದಿನದಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡಿದೆ. ತುಂಬಾ ಖುಷಿನೂ ಆಯಿತು. ಅದೇ ಹೇಳಿದೆ ಅಲ್ವ, ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ದೇವರು ಯಾವಾಗ ಏನೇನು ಮಾಡಿಸ್ಕೋಬೇಕೋ ಆವಾಗ ಮಾಡಿಸ್ಕೊತಾ ಇರ್ತಾರೆ. ಇದೂ ಅಷ್ಟೇ. ನಾನು ಶನಿವಾರ ಬಂದ್ರೂ ಶನಿವಾರ ಒಂದು ಬೇರೆ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಶನಿವಾರನೇ ಬಂದಿದ್ದು. ಅವತ್ತು ಬಂದಿದ್ರೂ ನೆಕ್ಸ್ಟ್ ಡೇ ಸಂಡೇ ಊರಿಗೆ ಹೊರ್ಟೋಗ್ಬೇಕು ಅಂತ ಹೇಳಿನೇ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಅದೇ ದೇವರು ಇಚ್ಛೆ ಎಲ್ಲನೂ, ನಮ್ಮದೇನೂ ಇಲ್ಲ. ಅವರು ಯಾವ ಥರ ನಡೆಸಿದ್ರೆ ಆ ಥರ ನಡ್ಕೊಂಡು ಹೋಗೋದು ಅಷ್ಟೇ ಅಲ್ವಾ. ಆ ಥರ ನನ್ನ ಅನಿಸಿಕೆ. ನಾನು ಯಾವಾಗಲೂ ನಂಬ್ಕೊಳ್ಳೋದು ಅಷ್ಟೇ. ನಾವು ಇದು ಮಾಡಬೇಕು, ಅದು ಮಾಡಬೇಕು, ಇಲ್ಲ ಹಾಗೇ ಇರಬೇಕು, ಹೀಗೆ ಇರಬೇಕು
ಮಾಡಬೇಕು ಅದು ಇದು ಅಂತ ಹೇಳಿದ್ರೆ ಯಾವುದೂ ಆಗೋದಿಲ್ಲ. ಆ ದೇವರು ಏನೆಲ್ಲ ಇದು ಮಾಡ್ತಾರೋ ಆ ಥರ ನಾವು ಹೋಗಲೇಬೇಕಾಗತ್ತೆ. ಅಷ್ಟೇ ತಾನೆ ಫ್ರೆಂಡ್ಸ್. ಇದನ್ನೆಲ್ಲ ನೀವು ಯಾರ್ಯಾರು ನಂಬ್ತೀರಾ, ಇವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತೇಳಿ ಅಂದ್ಕೋಬೇಡಿ. ಎಲ್ಲ ಇರೋದೂ ಅಷ್ಟೇ. ಇನ್ನು ನೋಡಿ ಎಲ್ಲನೂ ಹೊಸ್ಗೆ ಹಾಕಿರೋ ತಟ್ಟೆಗಳೆಲ್ಲನೂ ತೊಗೊಂಬಂದಿದ್ರಲ್ವ, ಎಲ್ಲರೂ ಅವ್ರವ್ರ ತಟ್ಟೆಗಳು ತಗೊಂಡು ಆಚೆಗೆ ಬರ್ತಾ ಇದ್ದಾರೆ. ಇನ್ನು ಬಂದಿರೋರು ಇರ್ತಾರೆ, ಬರದೇ ಇರೋರು ಇರ್ತಾರೆ, ಎಲ್ಲರ ತಟ್ಟೆಗಳೂ ಅವರು ಯಾರ್ದಾರ್ದು ಅಂತ ಎತ್ಕೊಂಡು ಬರ್ತಾ ಇದ್ದಾರೆ. ತಟ್ಟೆ ನಮ್ಮ ಅಕ್ಕ ಅದು ನಾವು ಹೂವು ತೊಗೊಂಡೋಗಿದ್ವಲ್ಲ ಆ ತಟ್ಟೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತೊಗೊಂಡೋಗಿರೋ ಹೊಸ್ಗೆಗಳಲ್ಲೇ ಎಲ್ಲನೂ ಪ್ರಸಾದ ಥರ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಅಲ್ಲಿ. ಇನ್ನು ಇಲ್ಲಿ ಇದೇ ಲಾಸ್ಟ್ ಡೇ ಅಂತಲೇ ಅಂದ್ಕೋಬೋದು. ನಾರ್ಮಲಾಗಿ ಪೂಜೆ ಮಾಡ್ತಾರೆ, ಆದರೆ ಇಷ್ಟು ಈ ಥರ ಇದು ಮೊದಲಿಂದ ಮಾಡ್ತಾ ಇದ್ದಿದ್ದಲ್ವ, ಅಂದರೆ ಒಂದು ಫಂಕ್ಷನ್ ಥರ ಈ ಥರ ಇರುತ್ತಾ ಇಲ್ವ. ಮತ್ತು ನಾವು ಬಂದಿದ್ದು ಬುಧವಾರ ಊರಿಗೆ ಬಂದುಬಿಟ್ವಿ, ಊರಿಗೆ ಅಂತೇಳ್ಬಿಟ್ಟು. ಇದಾಗಿರುತ್ತೆ ನಮ್ಮೂರಿನ ವಿಡಿಯೋ. ಇದು ಬಂದ್ಬಿಟ್ಟು ಆವಣಿ ದೇವಸ್ಥಾನ ಫ್ರೆಂಡ್ಸ್. ಆವಣಿ ದೇವಸ್ಥಾನ ಯಾರಾದರೂ ಹೊಸಬ್ರು ಯಾರಾದರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ, ಆವಣಿಯಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಸೀತಮ್ಮ ಬೆಟ್ಟ, ಈ ಥರ ಎಲ್ಲ ಹಲವಾರು ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ಅದು ಅದೇ ರಾಮರು ಅವರ ಕೈಯಲ್ಲೇ ಅವರು ಪ್ರತಿಷ್ಠಾಪನೆ ಮಾಡಿರೋಂಥ ಲಿಂಗಗಳು ಇವೆಲ್ಲನೂ. ಮೇಯ್ನ್ ಲಿಂಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅಂದರೆ ಸೀತಮ್ಮ ಅವರು ಇಲ್ಲೇ ಅಂದರೆ ಇದು ವನವಾಸ ಲವಕುಶ ಜನ್ಮಸ್ಥಳ ಅಂತಲೇ ಹೇಳ್ತಾರೆ. ಇಲ್ಲಿ ಬೆಟ್ಟ ಇದೆಯಲ್ಲ, ಬೆಟ್ಟದ ಮೇಲೆ ಎಲ್ಲನೂ ಸೀತಮ್ಮ ವಾಸ ಮಾಡಿದಂಥದ್ದು ವಾಲ್ಮೀಕಿ ಮಹರ್ಷಿ ಮುನಿಗಳ ಆಶ್ರಮದಲ್ಲಿ ಅಂತ ಹೇಳಿ, ಅದರಲ್ಲಿ ಆವಾಗ ಬಂದಿದ್ದಂಥವಾಗ ಸೀತಮ್ಮನಿಗೆ ಈ ಥರ ಶಿಕ್ಷೆ ಕೊಟ್ವಿ ಅಂತ ಹೇಳ್ಬಿಟ್ಟು ಅವರು ದೋಷ ಹೋಗಬೇಕು ಅಂತ ಹೇಳಿಬಿಟ್ಟು ಈ ಥರ ಇದೆ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಲಿಂಗೇಶ್ವರ ರಾಮರು ಪ್ರತಿಷ್ಠಾಪನೆ ಮಾಡಿರೋವಂಥದ್ದು. ಹಾಗೆ ಲಕ್ಷ್ಮಣ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು, ಭರತ ಶತ್ರುಘ್ನರು, ಆ ಥರ ದೊಡ್ಡ ಲಿಂಗಗಳು ತುಂಬಾ ಚೆನ್ನಾಗಿದ್ದಾವೆ. ಹಳೆಯ ದೇವಸ್ಥಾನ. ಯಾರಾದರೂ ಬರದೇ ಇದ್ದರೆ ಬಂದು ನೋಡಿಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು, ಅಲಂಕಾರ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಇದು ಬಂದ್ಬಿಟ್ಟು ಶ್ರೀ ಸೀತಾ ಪಾರ್ವತಿ ಅಮ್ಮನವರ ಸನ್ನಿಧಾನ. ಇದು ಬಂದ್ಬಿಟ್ಟು ಚೆನ್ನಾಗಿದ್ದಾವೆ, ಬಂದು ನೋಡಿಕೊಂಡು ಬನ್ನಿ ಬೇಕಿದ್ದರೆ. ಅದೇ ಅವತ್ತು ಈ ಹಿಂದಿನ ದಿನ ನಮ್ಮೂರಿಗೆ ಬರೋಕ್ಕಿಂತ ಮುಂಚೆ ಶನಿವಾರ ಪ್ರೋಗ್ರಾಮ್ ಇತ್ತು ಅಂತ ಹೇಳ್ದೆ ಅಲ್ವಾ, ಆವಣಿನಲ್ಲೇ ಇದ್ದಿದ್ದು. ಅಲ್ಲಿ ಹೋದಾಗ ಸರಿ ಹಾಗೆ ಅಲ್ಲೆಲ್ಲ ಆಯಿತು. ಸಾಯಂಕಾಲ ಸರಿ ಮನೆಗೆ ಅಂದರೆ ಈ ಥರ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದಂಥದ್ದು. ಅಂದರೆ ನಮ್ಮ ಅಕ್ಕವರು ಒಂದು ದಾರಿ ಹೊಟ್ಟೋದ್ರು, ಮತ್ತು ನನ್ನ ಮಗನ ಜೊತೆ ನಾನು ಬರೋಣ ಅಂದರೆ ನನ್ನ ಮಗ ಏನು ತೊಗೋಬೇಕು ಅಂತ ಅವನು ಆ ಕಡೆ ಹೊಟ್ಟೋದ. ಮತ್ತು ನಾನು ಸರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದಂಥದ್ದು. ಸರಿ ದೇವಸ್ಥಾನ ಅಂದರೆ ಇಲ್ಲಿಗೆ ಅಲ್ವಾ, ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ಬರ್ತಾ ಇದ್ದೆ. ಈ ದೇವಸ್ಥಾನವೂ ಅಷ್ಟೇ ನಮ್ಮೂರಿಗೆ ಹೋಗೋ ಕಡೆಯೇ ಇರೋದು. ಹಾಗೆ ಬಂದು ವಿಡಿಯೋ ಮಾಡ್ಕೊತ ಹಾಗೇ ನೋಡ್ಕೊತ ಬಂದೆ. ಆ ಥರ ಮಾಡಿದ್ರು ಅವತ್ತು ನನ್ನ ಮಗ. ಆ ಥರ ಮಾಡ್ದೆ ಅವತ್ತು. ತುಂಬಾ ವೆಯ್ಟ್ ಮಾಡಿದೆ ಅಲ್ಲಿ. ಅಂದರೆ ಈ ಕಡೆ ಆ ಕಡೆ ಅವನು ನಾನು ಇಲ್ಲಿದ್ದೀನಿ ಅಂತ ಗೊತ್ತಿಲ್ದಿರ ದೇವಸ್ಥಾನದ ಹತ್ರ ಇದ್ದೀನಿ ಅಂತ ಅವನು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹುಡ್ಕಾಡ್ಬಿಟ್ಟಿದ್ದಾನೆ. ಅಲ್ಲಿ ನಮ್ಮ ರಿಲೇಟಿವ್ಸೂ ಇದ್ದಾರೆ ಮನೆ, ಅಲ್ಲಿ ಇಲ್ಲಿ ಅಂತ ಹೇಳಿಬಿಟ್ಟು ಫೋನೂ ತೊಗೊಂಡು ಹೊರಟೋಗಿದ್ದ. ಮತ್ತೆ ನೆನಪಾಯಿತು ನಮ್ಮ ಅಕ್ಕ ಬ್ಯಾಗ್ ನನ್ನ ಹತ್ರನೇ ಇದೆ, ಅವ್ರದ್ದು ಫೋನ್ ಇದೆ ಅಂತೇಳ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಬಂದರು. ನಾನು ಈ ದೇವಸ್ಥಾನಕ್ಕೆ ಬಂದರೆ ಅವರು ಇನ್ನೊಂದು ದೇವಸ್ಥಾನಕ್ಕೆ ಹೊರಟೋಗಿದ್ರು ಅವತ್ತು. ಅದಕ್ಕೆ ಆ ಥರ ಆಯಿತು. ಎಲ್ಲರೂ ನನ್ನ ಹುಡ್ಕೋ ಥರ ಆಗ್ಬಿಡ್ತು. ನಾನು ನನ್ನ ಮಗನ ಮೇಲೆ ಕೋಪ ಮಾಡಿಕೊಂಡು ನಾನು ಸುಮ್ಮನೆ ಇದ್ದೋದೆ, ಎಷ್ಟೊತ್ತಿಗೆ ಬರ್ತಾನೋ ಬರಲಿ ಅಂತ ಹೇಳ್ಬಿಟ್ಟು ಅವತ್ತು ಆ ಥರ ಆಯಿತು. ಸರಿ ಹೇಗಿದ್ರು ದೇವಸ್ಥಾನನ ನೋಡಿಕೊಂಡು ರೌಂಡ್ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇದ್ದೆ. ಮತ್ತೆ ಫೋನ್ ಮಾಡಿದೆ, ಈ ಥರ ಇಲ್ಲಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು. ಮತ್ತೆ ಬಂದರು. ಅದೇ ಟೈಮ್ಗೆ ನನ್ನ ಮಗನೂ ಕಾಲೇಜಿಗೆ ಹೋಗಿ ಅದೇ ಟೈಮ್ಗೆ ಬಂದ. ಸರಿ ಅವತ್ತು ನಾವು ನನ್ನ ಮಗನೂ ಬಂದ, ನಾನು ನಮ್ಮಕ್ಕ ನನ್ನ ಮಕ್ಕಳಿಬ್ಬರೂ ಸೇರಿ ಮತ್ತೆ ಊರಿಗೆ ಬಂದಿದ್ದಂಥದ್ದು. ಶನಿವಾರ ಅವತ್ತೇ ಕಲ್ಯಾಣೋತ್ಸವ ಎಲ್ಲ ಇದ್ದಿದ್ದು ನಮ್ಮೂರಲ್ಲಿ.
ಅವತ್ತೆಲ್ಲ ಆ ಥರ ಆಯಿತು. ನನ್ನ ಮಗನಿಗೆ ಹೇಳಿದೆ, ಕರ್ಕೊಂಡು ಹೋಗ್ದಿರ ನನ್ನನ್ನು ರಸ್ತೆಯಲ್ಲಿ ಬಿಟ್ಟು ಹೊರ್ಟೋದ ಅಂತ ಹೇಳ್ಬಿಟ್ಟು. ಅವನು ಅಂಗಡಿಗೆ ಹೋಗಬೇಕು ಅಂತೇಳಿ ಹೋದವನು, ಹಾಗೆ ನನ್ನನ್ನು ಕರ್ಕೊಂಡು ಹೋಗ್ಬೋದಲ್ಲ ಫ್ರೆಂಡ್ಸ್. ಮತ್ತು ಅಲ್ಲೇ ದಾರಿಯಲ್ಲಿ ನಮಗೆ ಆ ಥರ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಆ ಥರ ಈ ಥರ ಇದ್ದು ಅಭ್ಯಾಸ ಇಲ್ಲ. ಎಲ್ಲಾದರೂ ಹೋಗ್ತಾ ಇರಬೇಕು, ಇಲ್ಲ ನಮ್ಮ ಕೆಲಸ ನೋಡ್ಕೊಂಡು ನಾವು ಹೋಗ್ತಾ ಇರಬೇಕು. ಅಲ್ಲೇ ಅಂದರೆ ಇಲ್ಲೇ ಇರು ಮಮ್ಮಿ, ಬಸ್ ಸ್ಟ್ಯಾಂಡಲ್ಲೇ ಇಲ್ಲಿರು ಮಮ್ಮಿ, ನಾನು ನಮ್ಮ ಅಪ್ಪ ಏನು ಹೇಳಿದ್ರಂತೆ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಹೊರ್ಟೋಗಿದ್ದಾನೆ ಫ್ರೆಂಡ್ಸ್. ರಸ್ತೆಯಲ್ಲಿ ಬಿಟ್ಬಿಟ್ಟು ನಾನು ಸರಿ ಹೇಗಿದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ವಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದಂಥದ್ದು. ನೋಡ್ದಲ್ಲ ಲಿಂಗ ಎಲ್ಲನೂ ಒಳಗಡೆ ಇದೆ, ಕಾಣಿಸಲ್ಲ ಫ್ರೆಂಡ್ಸ್. ಅಂದರೆ ಹತ್ರ ಹೋದ್ರೇ ಏನಂದರೆ ಹಳೆ ಕಾಲದ್ದು, ಅದೇ ರಾಮರ ಮಾಡಿರೋದಲ್ವ. ಮತ್ತು ನೋಡಿ ಎಷ್ಟೊಂದು ಕ್ಲಿಯರಾಗಿ ಎಷ್ಟೊಂದು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ನೋಡದೇ ಇದ್ದರೆ ಬನ್ನಿ. ಅದು ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಆವಣಿನಲ್ಲಿ ಇರೋವಂಥದ್ದು ದೇವಸ್ಥಾನ, ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಹಾಗೆ ಮರಕಾಲ್ಘಟ್ಟ ಅಲ್ಲಿ ನಮ್ಮ ಊರು ಬಂದ್ಬಿಟ್ಟು. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.